ಬಳ್ಳಾರಿ ಫೈರಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗೋದು ಯಾರು, ಯಾರ್ಯಾರ ಬಂಧನಕ್ಕೆ ಸಿದ್ಧತೆಗಳಾಗ್ತಾ ಇದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನೋಡ್ತಾ ಹೋಗೋಣ. ಇಲ್ಲಿ ತನಕ ದಾಖಲಾಗಿರುವ 6 FIR ನಲ್ಲಿ ಯಾರ್ಯಾರ ಹೆಸರಿದಾವೆ? ಎವನ್ ಏಟು ಯಾರು? ಸಿಎಂ ಬರೋದಕ್ಕೂ ಮುಂಚೆಯೇ ಹಲವರು ಅರೆಸ್ಟ್ ಆಗ್ತಾರ. ಮಧ್ಯಾಹ್ನ 12:30ಕ್ಕೆ ಬಳ್ಳಾರಿಯನ್ನ ಸಿದ್ದರಾಮಯ್ಯ ಅವರು ತಲುಪ್ತಾರೆ. ಕೇಸ್ನಲ್ಲಿ ಬಂಧಿಸುವವರ ಲಿಸ್ಟ್ ಈಗಾಗಲೇ ರೆಡಿ ಆಗಿದೆಯಂತೆ. ಸಿಎಂಗೆ ಲಿಸ್ಟ್ ಕೊಡೋಕೆ ಪೊಲೀಸರು ಕೂಡ ರೆಡಿ ಆಗಿದ್ದಾರೆ. ಭರತ್ ರೆಡ್ಡಿ ಸೇರಿ 42 ಜನರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ. ಅಲ್ಲಿನ MLA ಭರತ್ ರೆಡ್ಡಿ ಸೇರಿದಂತೆ 42 ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಸೇರಿ 12 ಜನರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಅದನ್ನ ಭರತ್ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸ್ ವಶದಲ್ಲಿ ಖಾಸಗಿ ಗನ್ಮ್ಯಾನ್ಗಳಿದ್ದಾರೆ, ಅವರ ಗನ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ಈ ಕೇಸ್ನಲ್ಲಿ ಅರೆಸ್ಟ್ ಆಗೋದು ಯಾರು? ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಮಾಹಿತಿ ಸಿಗುತ್ತೆ. ಒಂದು ನೆನಪಿರಲಿ, ಈಗ ಜನಾರ್ದನ ರೆಡ್ಡಿ ಅವರು A1 ಆರೋಪಿ, A2 ಆರೋಪಿ ಸೋಮಶೇಖರ್ ರೆಡ್ಡಿ, A3 ಆರೋಪಿ ಶ್ರೀರಾಮುಲು, ಹಾಗೆ ಉಳಿದಂಥವ್ರು ಯಾರ್ಯಾರೋ ಅವ್ರ ಬಲಗೈ ಎಡಗೈ ಅವರೆಲ್ಲ ಇದಾರಲ್ಲ, ಇವ್ರುಗಳ ಮೇಲೆ FIR ಆಗಿರೋದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಮೊನ್ನೆ ನಡೆದಂತಹ ಗಲಾಟೆ, ಈ ಶೂಟ್ ಮಾಡಿದ್ರಲ್ಲ ಆ ವಿಚಾರಕ್ಕಲ್ಲ. ಇವ್ರ ಮೇಲೆ ಆರೋಪ ಆಗಿರೋದು ಬ್ಯಾನರ್ ಕಟ್ಟಬೇಕಾದ್ರೆ ನಮಗೆ ಕಿರಿಕಿರಿ ಮಾಡಿದ್ರು ಅಂತ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಹೋಗಿ ಯಾರೋ FIR ಮಾಡಿರೋದು. ಅದ್ರ ಮೇಲೆ ಇವ್ರು A1 A2. ಈಗ ಜನಾರ್ದನ್ ರೆಡ್ಡಿ ಏನು ನನ್ನ ಮೇಲೆ ಕೊಲೆ ಮಾಡೋಕ್ ಪ್ರಯತ್ನ ಪಟ್ರು, ಅನುಮಾನ ಇದೆ ನನಗೆ ಇಂಥವ್ರ ಮೇಲೆ ಅಂದ್ಕೊಂಡು ಭರತ್ ರೆಡ್ಡಿ ಸೇರಿದಂತೆ ಇವರೊಂದಷ್ಟು ಜನರ ಮೇಲೆ ದೂರು ಕೊಟ್ಟು ಬಂದಿದ್ದಾರೆ. ಸೊ ಸಿದ್ದರಾಮಯ್ಯ ಅವರು ಸ್ಪಾಟಿಗೆ ಹೋಗ್ತಾರಂತೆ. ಅಷ್ಟೊತ್ತಿಗೆ ಪೊಲೀಸರು ಅವರಿಗೊಂದು ರೀತಿ ಪೀಕ್ಲಾಟ ರೀ. ಇಬ್ರು ಅಧಿಕಾರದಲ್ಲಿದ್ದಾರೆ, ಇಬ್ರು. ಬಟ್ ಒಬ್ರು ಅದೇ ಕ್ಷೇತ್ರದಲ್ಲಿ ಮಾಜಿ MLA. ಹೆಂಗ ಈ ಅಧಿಕಾರದಲ್ಲಿ ಇದ್ದವ್ರ ಹತ್ರ ಪಾಪ ಪೊಲೀಸರು ಪೀಕ್ಲಾಟ ಕೇಳಬಾರ್ದು ಬಿಡ್ರಿ. ಯಾರಿಗೆ ಅಂತ ಮಣಿತಾರೆ ಅವರು. ಕಂಪ್ಲೀಟಾಗಿ ಕಾನೂನು ಸುವ್ಯವಸ್ಥೆ ಇದ್ದಂಗೆ ಮಾಡ್ತೀನಿ ಅನ್ನಕ್ಕೆ ಆಗಲ್ಲ ಅವ್ರ ಕೈಲಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಈಗ ಜನಾರ್ದನ್ ರೆಡ್ಡಿ ಅವ್ರ ಮೇಲೂ ಕೂಡ ದೂರು ದಾಖಲಾಗಿದೆ, ಭರತ್ ರೆಡ್ಡಿ ಮೇಲೂ ಕೂಡ ದೂರು ದಾಖಲಾಗಿದೆ. ಸೊ ಪೊಲೀಸರು ಏನ್ ಮಾಡಬೇಕು ಅನ್ಕೊಂಡಿದ್ದಾರೆ? ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ದೂರು ಕೊಟ್ಟಿರೋದು ಯಾರು? ಭರತ್ ರೆಡ್ಡಿ ಅಥವಾ ಅವ್ರ ಆಪ್ತರ? ಅಂಡ್ ಭರತ್ ರೆಡ್ಡಿ ಮೇಲೆ ದೂರು ಕೊಟ್ಟಿರೋದು ಯಾರು? ಡೀಟೇಲ್ಸ್ ಏನಿದೆ? ಹೌದು ವಿದ್ಯಾ, ಏನು ಈ ಒಂದು ಪ್ರಕರಣ ಅಂದ್ರೆ ಬಳ್ಳಾರಿ ನಗರದಲ್ಲಿ ಹೊಸ ವರ್ಷದ ದಿನದಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಏನು ಗಲಾಟೆ ಆಯ್ತು. ಗಲಾಟೆ ಆದ ಬಳಿಕ ಇಲ್ಲಿವರೆಗೂ ಪೊಲೀಸರು ಯಾರನ್ನೂ ಬಂಧಿಸಿಲ್ಲ ಅಂತಕ್ಕಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೇಲೆ ಗರಂ ಆಗಿದ್ರು. ಬಳ್ಳಾರಿ ಜಿಲ್ಲಾ ಪೊಲೀಸರಿಗೆ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ರಾಯಚೂರು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಟೆಕ್ನಿಕಲ್ ಹಾಲ್ಟ್ಗೋಸ್ಕರ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಅಂದ್ರೆ ಎರಡೂ ಕಡೆ ಅಂದ್ರೆ ಇವರು ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ಕಡೆಯಿಂದಲೂ ಪ್ರತಿ ದೂರು ದಾಖಲಾಗಿರ್ತಕ್ಕಂಥದ್ದು. ಈ ದೂರುದಾರರನ್ನ ಇದರಲ್ಲಿ ಯಾರ ಹೆಸರು ಉಲ್ಲೇಖ ಆಗಿದೆ ಅವರನ್ನ ವಶಕ್ಕೆ ಪಡೆದುಕೊಳ್ಳಿಕ್ಕೆ ಈಗಾಗಲೇ CM ಅವರು ಸೂಚನೆ ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಳ್ಳಾರಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಜನಾರ್ದನ ರೆಡ್ಡಿ ಅವರು ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಮೇಲೆ ನನಗೆ ಏನು ಕೊಲ್ಲಲು ಬಂದಿದ್ರು ಅನ್ನುವಂತ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ರು. ಸುಮಾರು 42 ಜನರ ವಿರುದ್ಧ ಈಗ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅದರ ಜೊತೆಗೆ 11 ಜನರ ವಿರುದ್ಧ ಭರತ್ ರೆಡ್ಡಿ ಬೆಂಬಲಿಗರು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಸೇರಿದಂತೆ 11 ಜನರ ವಿರುದ್ಧ ದೂರನ್ನು ಕೊಟ್ಟಿದ್ರು. ಸೊ ಎರಡೂ ಕಡೆಗಳಲ್ಲೂ ದೂರು ಮತ್ತು ಪ್ರತಿ ದೂರು ದಾಖಲಾದ್ರಿಂದ ಪೊಲೀಸ್ ಇಲಾಖೆಗೆ ಈಗಾಗಲೇ ಸೂಚನೆ ಸಿಕ್ಕಿರ್ತಕ್ಕಂಥದ್ದು. ಮಧ್ಯಾಹ್ನ 12ವರೆಗೆ ಟೆಕ್ನಿಕಲ್ ಹಾಲ್ಟ್ಗೆ CM ಅವರು ಬರೋ ಮುಂಚೆನೆ ಈ ಎರಡೂ ಕಡೆ ಏನು FIR ಆಗಿದೆ ಅದರಲ್ಲಿ ಉಲ್ಲೇಖ ಆಗಿರುವ ಕೆಲವರನ್ನ ವಶಕ್ಕೆ ಪಡಿತಾರೆ ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೇನು 1-1.5 ಗಂಟೆಗಳಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಅದರ ಜೊತೆಗೆ ಬಳ್ಳಾರಿಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಗಳಿಗೆ ಏನೇನಾಯ್ತು ಮತ್ತು ತನಿಖೆ ಯಾವ ಹಂತದಲ್ಲಿದೆ, ಯಾರ್ಯಾರನ್ನೆಲ್ಲ ಬಂಧಿಸಿದ್ದೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಜಿಂದಾಲ್ ವಿಮಾನ ನಿಲ್ದಾಣದಲ್ಲಿ ಮುಖ್ಯಮಂತ್ರಿಗೆ ಕೊಡ್ಲಿಕ್ಕಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.